ಹಾಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಅನ್ಮೇಶ್ ನಾಯಕ್ ಜೀನೂರ್ ಅಂತಂದೇಳಿ BJPಯ ಪ್ರಧಾನ ಕಾರ್ಯದರ್ಶಿ ಮಾನ್ವಿ ಮಂಡಲ ಹಾಗೂ ವಕೀಲರು. ನಾ ಹೇಳ್ತಕ್ಕಂಥ ವಿಷಯ ಏನಂತಂದರೆ, ನಮ್ಮ ಪೋತ್ನಾಳ್ ಗ್ರಾಮದಲ್ಲಿ ಸುಮಾರು 40 ಹಳ್ಳಿಗಳ ವಿದ್ಯಾರ್ಥಿಗಳು ಸಿಂಧಾನೂರು ಮತ್ತು ಮಾನ್ವಿ ಮತ್ತು ವಿವಿಧ ಕಡೆಗೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗುತ್ತಿರೋದ್ರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂತಂದರೆ, ಅಲ್ಲಿ ನಿಲ್ಲಲು ಬಸ್ ನಿಲ್ದಾಣ ಇಲ್ಲ, ಅಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಸುಮಾರು ದಿನನಿತ್ಯ ಏನಪ್ಪ ಅಂತಂತಂದರೆ 2,000 ಜನ ಏನಪ್ಪ ಅಂತಂದರೆ ಓಡಾಡ್ತಕ್ಕಂಥ ಒಂದು ಜಂಕ್ಷನ್ ಏರಿಯಾ ಅದು. ಸೊ ಹಾಗಾಗಿ ಏನಪ್ಪ ಅಂತಂತಂದರೆ ಅಲ್ಲಿ ತುಂಬ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಬಸ್ಸಿಂದಾಗಿರ್ಬೋದು, ಬಸ್ ನಿಲ್ದಾಣದ್ದಾಗಿರ್ಬೋದು, ಶೌಚಾಲಯದಾಗಿರ್ಬೋದು ತುಂಬ ತೊಂದರೆ ಆಗುತ್ತಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಏನಪ್ಪ ಅಂತಂತಂದರೆ ತಾಲೂಕಾ ಆಡಳಿತ ಹಾಗೂ ಶಾಸಕರು, ಸಚಿವರು ಇದರ ಬಗ್ಗೆ ಏನಪ್ಪ ಅಂತಂದರೆ ಗಮನ ಹರಿಸಿ ಈ ಒಂದು ಸಮಸ್ಯೆಗೆ ಸ್ಪಂದಿಸಬೇಕಂತಂದು ಈ ಮೂಲಕ ನಾವು ಮಾಧ್ಯಮದ ಮೂಲಕ ಒತ್ತಾಯಿಸುತ್ತೇನೆ. ಅದೇ ರೀತಿಯಾಗಿ ಅಲ್ಲಿ ಸರಿಯಾಗಿ ಏನಪ್ಪ ಅಂತಂತಂದರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹಲವಾರು ಬಾರಿ ಏನಪ್ಪ ಅಂತಂದರೆ ಮನವಿ ಕೂಡ ಮಾಡಿದ್ದಾರೆ. ಹಲವಾರು ಮನವಿಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಈ ಸುಮಾರು 200 ವಿದ್ಯಾರ್ಥಿಗಳು ಬೆಳಗ್ಗೆ 6 ಗಂಟೆಲಿದ್ದ ನೋಡ್ಬೇಕಂತಂತಂದರೆ ಸುಮಾರು ಬಸ್ಸುಗಳು ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಒಂದು ಬಸ್ಸಿಗೆ ಏನಪ್ಪ ಅಂತಂದ್ರೆ 50 ಜನ ಹೋಗ್ತಕ್ಕಂಥ ಬಸ್ಸಿಗೆ ಸುಮಾರು 100ರಿಂದ 200 ಜನ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕೂಡ ಭಾಳ ತೊಂದರೆ ಆಗ್ತಾಯಿದೆ, ಆಗ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾಯಿದೆ. ಈ ಒಂದು ಸಮಸ್ಯೆಯನ್ನು ಕೂಡಲೇ ಏನಪ್ಪ ಅಂತಂತಂದರೆ ತಾಲೂಕಾ ಮತ್ತು ಜಿಲ್ಲಾಡಳಿತ ಹಾಗೂ ಶಾಸಕರು ಇದನ್ನು ಮನಗಂಡು ಪರಿಹಾರ ಮಾಡಬೇಕಂತಂದು ಈ ಮೂಲಕ ಒತ್ತಾಯಿಸುತ್ತೆ. ಅಲ್ಲ ಸರ್, ಏನಂತಂದರೆ ಈ ಮಾನ್ವಿಯಲ್ಲಿ ಕೂಡ ಪೋತ್ನಾಳದಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ಬಸ್ ಮತ್ತು ಜನರು ಹೇಗೆ ಸರ್ ಮಳೆ ಬಂದರೆ ಹೇಗೆ? ಮಳೆ ಬಂದರೂ ಕೂಡ ಅದೇ ಮಳೆಯಲ್ಲಿ ಅದೇ ರೋಡ್ ಮೇಲೆ ಇರ್ತಕ್ಕಂಥ ನೀರಿನಲ್ಲಿ ನಿಂತು ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಆ ಪರಿಸ್ಥಿತಿ ಕೂಡ ನೋಡಿದರೆ ನಾವು ಕಣ್ಣಾರೆ ಕಂಡಪ್ಪ ಅಂದರೆ ಹೇಳುತ್ತಿರೋದು. ಅಷ್ಟು ಅಲ್ಲಿ ಡ್ರೈನೇಜ್ ನೀರು ಕೂಡ ರೋಡ್ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಿಂದ ಏನೋ ಸೂಕ್ತವಾದ ಏನಪ್ಪ ನಿಲ್ಲಕ್ಕೆ ಕೂಡ ಸೂಕ್ತವಾದ ಸ್ಥಳ ಕೂಡ ಇಲ್ಲ. ರೋಡ್ ಮೇಲೆ ನಿಲ್ತಕ್ಕಂಥ ಪರಿಸ್ಥಿತಿ ಬಂದದ, ರೋಡ್ ಮೇಲೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದದ. ಏನಂತಂದರೆ ಮಹಿಳೆಯರು ಮತ್ತು ಮಕ್ಕಳು, ಪುಟ್ಟ ಬಾಲಕಿಯರು ಮತ್ತು ಪ್ರೌಢಶಾಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಶೌಚಾಲಯ ಸಂಬಂಧ ಬಂದರೆ ಯಾವ ರೀತಿ ಸರ್ ಅವ್ರ ಪರಿಸ್ಥಿತಿ ಏನು? ಅವ್ರ ಪರಿಸ್ಥಿತಿ ನಾವು ಈಗಾಗಲೇ ಹೇಳಿದೆವು ಸರ್. ಆ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದರೆ ಹೇಳೋಕ್ಕಾಗಲ್ಲ. ಅಲ್ಲೇ ಮಾಡ್ತಕ್ಕಂಥ ಎಲ್ಲೇ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಲ್ಲಿ ಹೋಗಿ ವಿಸರ್ಜನೆ ಮಾಡಿಸ್ತಕ್ಕಂಥದ್ದು. ಅವೇ ಏನಪ್ಪ ಅಂತಂದ್ರೆ ಕೈಯಲ್ಲಿರ್ತಕ್ಕಂಥ ನೀರನ್ನು ತಗೊಂಡು ಅಲ್ಲೇ ಸಾರ್ವಜನಿಕವಾಗಿ ಅದೇ ರೋಡ್ ಮೇಲೆ ತೊಳಿತಕ್ಕಂಥದ್ದು ಆಗಿರ್ಬೋದು. ಈ ಎಲ್ಲ ಸಮಸ್ಯೆ ಏನಪ್ಪ ಅಂದ್ರೆ ಎದುರಾಗ್ತಾ ಇದೆ. ಇನ್ನೊಂದು ಜೊತೆಗೆ ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ಇಲ್ಲದಿರೋದೊಂದು ಕೂಡ ಬೆಳಕಿಗೆ ಬರ್ತಾ ಇದೆ. ಬಹುದಿನದ ಬೇಡಿಕೆ ಅನ್ನೋದು ಏನು ಹೇಳ್ತೀರಿ? ನಮಗೇನಪ್ಪ ಬಸ್ ನಿಲ್ದಾಣ ಬಹುದಿನಗಳ ಬೇಡಿಕೆ ಕೂಡ ಹೌದು. ಈಗ ಪ್ರಮುಖವಾಗಿ ಏನಪ್ಪ ಅಂದರೆ ಈ ಕ್ಷಣದಿಂದಲೇ ನಮಗೆ ಭಾಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು. ಈಗ ಅಂಪಯ್ಯ ನಾಯ್ಕ ಅವರು ಇದ್ದಾರಲ್ಲ, ರೀಸೆಂಟಾಗಿ ಕ್ರೀಡಾಂಗಣದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ರು. ಈಗ ಕ್ರೀಡಾಂಗಣಕ್ಕಿಂತ ಅವಶ್ಯಕವಾಗಿ ಅಲ್ಲಿ ಬಸ್ ನಿಲ್ದಾಣದ ಬೇಡಿಕೆ ಇದೆ. ಕ್ರೀಡಾಂಗಣ ಕೂಡ ಅವಶ್ಯಕತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಬಸ್ ನಿಲ್ದಾಣ, ಶೌಚಾಲಯ ಪ್ರಮುಖವಾದ ಬೇಡಿಕೆ ಆಗಿದೆ. ಸೊ ಹಾಗಾಗಿ ಅದಕ್ಕಿಂತ ಬಿಫೋರ್ ಆಗಿ ಕ್ರೀಡಾಂಗಣಕ್ಕಿಂತ ಮುಂಚಿತವಾಗಿ ಶೌಚಾಲಯ ಹಾಗೂ ಬಸ್ ನಿಲ್ದಾಣ ನಿರ್ಮಿಸಿ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತಂದು ಮಾನ್ಯ ಶಾಸಕರಾದ ಅಂಪಯ್ಯ ಸಾವ್ಕಾರ್ ಸರ್ ಅಲ್ಲಿ ನಾವು ವಿನಂತಿ ಮಾಡಿಸ್ತೀವಿ. ಒಂದು 40,000 ಜನಸಂಖ್ಯೆ ಇದೆಲ್ಲ, 40 ಹಳ್ಳಿ, ಟೋಟಲ್ ಸುಮಾರು 40 ಹಳ್ಳಿ ಸೇರ್ತಕ್ಕಂಥ ಒಂದು ಜಂಕ್ಷನ್ ಏರಿಯಾ ಅದು. ಅದೇ ರೀತಿ ಅಲ್ಲಿ ಕೂಡ ಒಂದು ಪೊಲೀಸ್ ಠಾಣೆಯ ಒಂದು ಬೇಡಿಕೆ ಕೂಡ ಇತ್ತು. ಏನು ಹೇಳ್ತೀರಿ? ಅಲ್ಲಿ ನಮಗೆ ಪೊಲೀಸ್ ಠಾಣೆ ಬೇಡಿಕೆ ಇತ್ತು ನಿಜ. ಆ ಒಂದು ಬೇಡಿಕೆಯನ್ನು ಈಗಾಗಲೇ ಸಾರ್ವಜನಿಕವಾಗಿ ಏನಪ್ಪ ಅಂದರೆ ಓರಲ್ಲಾಗಿ ಎಲ್ಲ ರೀತಿಯಿಂದ ಅವ್ರಿಗೆ ಏನಪ್ಪ ಅಂತಂದರೆ ಮನವಿ ಹೇಳಿದ್ರು ಕೂಡ ಏನಪ್ಪ ಅಂದ್ರೆ ಅದನ್ನು ಕೂಡ ನಮಗೇನಪ್ಪ ಅಂದ್ರೆ ಅದೇನು ಠಾಣೆಯ ಒಂದು ಏನು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿಲ್ಲ ಅಂತಂದು ಹೇಳಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ಶರಣ್ ಕುಮಾರ್ ಅಂತೇಳಿ, ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಯೋಜಕ. ಮಾನ್ವಿ ತಾಲೂಕಿನ ಪೋತ್ನಾಳ್ನಲ್ಲಿ ಹಲವಾರು ಸಮಸ್ಯೆಗಳ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಭಾಳಷ್ಟು ವಿಷಯಗಳಿದ್ದಾವೆ. ಅದರ ಪ್ರಮುಖವಾಗಿ ಪೋತ್ನಾಳ ಎನ್ನುವಂಥದ್ದು 40 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನವಾಗಿದೆ.
ಅಲ್ಲಿ ಈ 1 ವರ್ಷದ ಹಿಂದೆ ನಾವು ಹೋರಾಟವನ್ನು ಮಾಡಿದ್ವಿ ಪೋತ್ನಾಳ್ ನಾಗರಿಕರ ವೇದಿಕೆ ವತಿಯಿಂದ. ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ನಮ್ಮದು ಪೋತ್ನಾಳ್ನಲ್ಲಿ ಶೌಚಾಲಯ ಆಗಬೇಕಾಗಿದೆ, ಬಸ್ ನಿಲ್ದಾಣ ಆಗಬೇಕಾಗಿತ್ತು. ಈ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ ಅಂತೇಳಿ ಮೊನ್ನೆ ತಹಸೀಲ್ದಾರ್ ಅವರು ಬಂದು 1 ವರ್ಷ ಆದರೂ ಕೂಡ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದರು, ಸಭೆಯನ್ನು ಕೂಡ ಮಾಡಲಿಲ್ಲ. ಇನ್ನೊಂದು ಮುಖ್ಯವಾಗಿ ಇವತ್ತು ಅಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತಂದರೆ ದಿನನಿತ್ಯ ಕೂಡ ಸಾವಿರಾರು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ಪೋತ್ನಾಳಲ್ಲಿ. ಆದರೆ ಆ ಮಹಿಳೆಯರು ಏನು ಬರ್ತಾರಲ್ಲ, ಬಂದಿರತಕ್ಕಂಥ ಮಹಿಳೆಯರು ಬಂದು ಪೋತ್ನಾಳಿಗೆ ಬಂದ ನಂತರ ಮತ್ತೆ ತಿರ್ಗಾ ತಮ್ಮ ಮನೆಗೆ ಹೋಗಿನೇ ತಾವು ಶೌಚವನ್ನು ಮಾಡಬೇಕಾದಂಥ ಭಾಳ ದೊಡ್ಡ ದುರಂತದ ಸಂಗತಿ ನಮ್ಮ ಎದುರಿಗಿದೆ. ಈ ವಿಚಾರವಾಗಿ ಹಲವಾರು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಇನ್ನೂ ಒಂದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ನಾನ್ ಸ್ಟಾಪ್ ಬಸ್ಸುಗಳು ಏನಾಗ್ತಾ ಇದೆಪ್ಪ ಅಂದರೆ ಅಲ್ಲಿ ಒಂದೊಂದು ಸಾರಿ ಖಾಲಿ ಬಸ್ಸುಗಳು ಹೋಗ್ತಿರ್ತವೆ, ಆ ಬಸ್ಸುಗಳನ್ನು ನಿಲ್ಲಿಸೋದಿಲ್ಲ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನವಜಾತ ಶಿಶುಗಳನ್ನು ತೆಗೆದುಕೊಂಡು ಸಿಂಧನೂರಿಗೆ ಯಥೇಚ್ಛವಾಗಿ ಸಾರ್ವಜನಿಕರು ಹೋಗ್ತಾ ಇರ್ತಾರೆ, ಆರೋಗ್ಯದ ಸಮಸ್ಯೆವಾಗಿ, ಹಾಸ್ಪಿಟ್ಲ್ ವಿಚಾರವಾಗಿ, ಇನ್ನಿತರ ವಿವಿಧ ಸಮಸ್ಯೆಗಳು ಇಟ್ಕೊಂಡು. ಆದರೆ ಆ ನಾನ್ ಸ್ಟಾಪ್ ಬಸ್ಗಳ ಬಗ್ಗೆ ಈಗಾಗಲೇ ಕಳೆದ ಹೋರಾಟದಲ್ಲಿ ಈ ವಿಷಯವನ್ನು ಗಮನಕ್ಕೆ ತಗೊಂಬಂದಿದ್ದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ